ಈ ಲವರ್ ನನ್ನ ಕೈಗೆ ಸಿಗಲ್ಲ ಅಂತಾಳೆ. ಬೀಗದಕ್ಕೆ ನನ್ನ ಹತ್ರನೇ ಇರುತ್ತೆ. ಹಾಗೆ ತೆಗಿಯಕ್ಕೆ ಮಾತ್ರ ತಕರಾರು ಮಾಡ್ತಿರ್ತಾಳೆ. ಏನೋ ಒಂದು ಕಾರಣ ಹೇಳ್ತಿರ್ತಾಳೆ. ರೂಮಿಗೆ ಬಾ ಅಂದರೆ ಓಹೋ, ಪಾರ್ಕಿಗೆ ಬಾ ಅಂದ್ರು ಓಹೋ. ಏಯ್ ಕೋತಿ ಅದ ತೆಗೆದು ಮಾಕ್ ಕೊಡ್ಬಿಡ್ತೀನಿ. ನಾನು ಕೋತಿ ಅಲ್ಲ, ಎಷ್ಟೊತ್ತಿ ಕರಿಬೇಡ ಅಂತ ಹೇಳಿರೋದು ನಿನಗೆ. ನಿನ್ ಇನಿಷಿಯಲ್ಲೇ ಅದಲ್ವೇನಪ್ಪ, ಕೋತಿ ಸುರೇಶ ಅಂತ. ಅದು ಕೋತಿ ಸುರೇಶ ಅಲ್ಲ, KT ಸುರೇಶ ಅಂತ. ಇಲ್ಲಪ್ಪ, ನಾನು ಅಪ್ಪಟ ಕನ್ನಡ ಭಕ್ತೆ. ನಿನ್ನ ಕೋತಿ ಸುರೇಶ್ ಅಂತ ಕರೆಯೋದ್ರಲ್ಲಿ ಎಷ್ಟು ಆನಂದ ಇದೆ ಗೊತ್ತಾ. ಸರಿ ಕಣಮ್ಮ, ನಾನು ಕೋತಿ ಸುರೇಶ ಅಂತ ಒಪ್ಕೊಂತೀನಿ. ಕೋತಿ ಸುರೇಶನ್ ಲವರ್ ಏನಾಗ್ತಾಳೆ? ಏನಾಗ್ತೀನಿ? ಲೇಡಿ ಕೋತಿ ಆಗ್ತಾಳೆ. ಸುಮ್ನಿರು, ನನಗ್ ಬಾಲ ಇಲ್ಲ. ನೋಡ್ಕಾಮಿನಿ, ನಿನಗೆ 3 ದಿನ ಎಲ್ಲಾದ್ರೂ ಹೊರಗಡೆ ಹೋಗ್ಬರೋಣ ಅಂತ ಎಷ್ಟು ಸಲ ಹೇಳಿದೀನಿ. ಎಲ್ಲಾದ್ರೂ ರೆಸಾರ್ಟ್ಗೆ ಹೋಗ್ಬರೋಣ ಅಂತ ಅಪ್ಲಿಕೇಶನ್ ಆಗಿ ಎಷ್ಟು ದಿನ ಆಯ್ತು, ಇನ್ನು ಸ್ಯಾಂಕ್ಷನ್ ಮಾಡಿಲ್ಲ ನೀನು. ಯಪ್ಪ, ರೆಸಾರ್ಟ್ ಸಿಂಗಲ್ ಆಗಿ ಬರಕ್ಕಾಗುತ್ತಾ? ಇನ್ನು ಯಾರನ್ನ ಕರ್ಕೊ ಬರ್ತೀಯೇ? ನಾವು 6 ತಿಂಗಳಿಂದ ಲವ್ ಮಾಡ್ತಿದೀವಿ. ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ, ನೀನು ಡೇಟೇ ಕೊಡ್ತಾಳ ನನಗೆ. ನನಗೆ ನನ್ನ ಡೇಟ್ ಸಿಕ್ತಿಲ್ಲ. ಏನಂಗಂದ್ರೆ? ಹೌದಪ್ಪ, ನನ್ಗೆ ಎಷ್ಟೊಂದು ಕೆಲಸಗಳಿರುತ್ತೆ. ಆಗಾಗ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು, ಅಜ್ಜಿನೂ ನೋಡ್ಕೊಂಡ್ ಬರಕ್ ಹೋಗ್ಬೇಕು. ನಿಮ್ಮ ಅಜ್ಜಿಗೆ ಯಾವತ್ತೂ ಹುಷಾರಿಲ್ಲ ಬಿಡು. ಹೌದು, ನಮ್ಮ ಅಜ್ಜಿಗೆ ಗಂಟ್ಲಲ್ಲಿ ಕಫ ಸೇರ್ಕೊಂಡ್ಬಿಟ್ಟಿತ್ತು. ಲಂಗ್ಸ್ ಅಲ್ಲ, ಲಂಗ್ಸ್ ಅಂದ್ರೆ ಶ್ವಾಸಕೋಶ, ಅದ್ರಲ್ಲಿ ಕಫ ಸೇರ್ಕೊಂಡ್ಬಿಟ್ಟಿತ್ತು. ಸೌಟು ಗಂಟ್ಲೊಳಗೆ ಹಾಕ್ಬಿಟ್ಟು ಆ ಕಫ ತೆಗೆದು ಬಿಡ್ಬೇಕಾಗಿತ್ತು. ಹಂಗೇನು ಮಾಡಿದ್ರೆ ಸತ್ತೋಗ್ಬಿಡ್ತಾಳೆ. ಸಾಯ್ಲಿ ನಿಮ್ಮ ಅಜ್ಜಿ. ಅವಾಗ ಸತ್ರ ಆದ್ರೂ ನೀನು ನಂಗೆ ಟೈಮ್ ಕೊಡ್ತೀಯ. ಈಗ ಸಿಗ್ತಾನೆ ಇದೀನಲ್ಲ, ನಿನ್ ಕರ್ದಾಗೆಲ್ಲ ವಾಕಿಂಗ್ ಬರ್ತೀನಿ, ಮಾಲ್ಗೆ ಬರ್ತೀನಿ. ಲೇ, ಎಲ್ಲೋ ಪಬ್ಲಿಕ್ ಅಲ್ಲಿ ಸಿಗ್ತಿರ್ತೆ ಕಣೆ. ಅಂದ್ರೆ ಪ್ರೈವೇಟ್ ಆಗಿ ಸಿಗ್ಬೇಕು ಅಂದೆ. ಪ್ರೈವೇಟ್ ಆಗಿ ಸಿಕ್ಕ ಏನ್ ಮಾಡ್ಬೇಕು? ಲೇ, ಮುಂಚೆ ಪ್ರೈವೇಟ್ ಆಗಿ ಸಿಗ್ಬೇಕು ಕಣೆ. ಪ್ರೈವೇಟ್ ಆಗಿ ಸಿಕ್ಬಿಟ್ಟು ಕೈ ಹಿಡ್ಕೊಂಡು ತಪ್ಕೊಂಡು ಮುದ್ದು ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಯಪ್ಪ, ಮುದ್ದು ಕೊಟ್ರೆ ಮಕ್ಳಾಗುತ್ತಂತೆ. ಯಾವ ಬೇವರ್ಸಿ ಹೇಳಿದ್ದು? ನಮ್ಮ ಅಜ್ಜಿ ಹೇಳಿದ್ದು. ಲೇ, ನಿಮ್ಮ ಅಜ್ಜಿಗೆ ಸೈನ್ಸೇ ಗೊತ್ತಿಲ್ಲ ಅನ್ಸುತ್ತೆ ಕಣೆ. ಮುತ್ತು ಕೊಟ್ರೆ ಹೇಗೆ ಮಕ್ಕಳಾಗತ್ತೆ? ಹೌದು ಕಣೋ, ಆಗ್ತಾರಂತೆ. ಹತ್ರ ಬಿಟ್ಕೊಂಡ್ರೆ ತಪ್ಕೊಂಡ್ರೆ ಅದಕ್ಕೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಹೇಳಿದ್ದು. ನೋಡು, ನಿಂಗೆ ಹೇಳ್ತಾ ಇದ್ರೆ ನಂಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ ನೋಡು ನಂಗೆ. ನಿನಗೆ ಕೋಪ ಬಂದ್ರೆ ನಾನೇನ್ ಮಾಡ್ಲಿ? ಮುಂದಿನ ಭಾನುವಾರ ಮಾಲಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀನಿ. ಅದು ಗೋಲ್ಡ್ ಕ್ಲಾಸು, ಬಾ. ಓಹೋ, ಗೋಲ್ಡ್ ಕ್ಲಾಸು. ಟಿಕೆಟ್ ಬೆಲೆನೇ 1200 ರೂಪಾಯಿ ಇರುತ್ತಲ್ವಾ? ಹೌದು, ಗೋಲ್ಡ್ ಕ್ಲಾಸೇ. ಅದು ಕಾರ್ನರ್ ಸೀಟ್ ಬುಕ್ ಮಾಡಿದ್ದೀನಿ. ಕೈ ಹಿಡ್ಕೊಂಡು ಸಿನಿಮಾ ನೋಡೋಣ. ಯಪ್ಪ, ನೀನೇ ಸಿನಿಮಾ ತೋರಿಸ್ತೀಯ, ನಾನಂತೂ ಬರಲ್ಲ. ಯಾಕೆ? ನನಗೆ ಗೋಲ್ಡ್ ಕ್ಲಾಸ್ ಅಂದ್ರೆ ಅಲರ್ಜಿ. ಯಾಕೆ? ಅಲ್ಲಿ ನಾವಿಬ್ರೇ ಇರ್ತೀವಿ. ಅದಕ್ಕೆ ತಾನೇ ಕರ್ಕೊಂಡು ಹೋಗ್ತಿರೋದು. ಯಪ್ಪ, ನೀನೇ ಸುಮ್ನಿರ್ತೀಯ, ತಪ್ಕೋತೀಯ, ಮುಟ್ಕೋತೀಯ, ಅಲ್ಲಲ್ಲಿ ಅಂದ್ರೆ ಗಿಲ್ತೀಯ. ಲವ್ ಇದ್ದಾಗ ಮಾಡೋದೇ ಹಾಗೆ. ನಮ್ಮ ಅಜ್ಜಿ ಬೈತಾರಪ್ಪ. ನಿಮ್ಮ ಅಜ್ಜಿ ಸಾಯ್ಲಿ ಅವಳು. ನೀನು ಸಿನಿಮಾ ನೋಡೋಕೆ ನಿಮ್ಮ ಅಜ್ಜಿ ಏನಕ್ಕೆ ಬರ್ತಾರೆ? ಆಗಲ್ಲಪ್ಪ, ಆಗಾಗ ನಮ್ಮ ಅಜ್ಜಿಗೆ ಎಲ್ಲಾನು ಹೇಳ್ಕೊತಾ ಇರ್ತೀನಿ. ಅವಳು ಕೂಡ ಕೇಳ್ತಾಳೆ, ನಿನ್ ಕೋತಿ ಪರವಾಗಿಲ್ವಾ, ಬಾಲ ಏನ್ ಅಲ್ಲಾಡ್ಸಲ್ವಾ ಅಂತ. ಅದಕ್ಕೆ ನೀನಂದೆ? ಬಾಲ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅಂದೆ. ಅದಕ್ಕೆ ಅವ್ರೇನಂದ್ರು? ಅದು ಮೊದ್ಲೇ ಕೋತಿ, ಬಾಲ ಮಾತ್ರ ಬಿಚ್ಚಕ್ ಬಿಡ್ಬೇಡ ಅಂದ್ರು. ಬಿಚ್ಚಿದ್ರೆ ಸಾಂಗ್ ಆಗುತ್ತಂತೆ. ಯಾವ ಸಾಂಗು? ಅಲ್ಲಾಡ್ಸು. ರಾಧಾ, ರಮಣ, ನಾವಿಬ್ರು ಸೇರಿದ್ರೆ ರಾಧಾ ರಮಣ. ಆದ್ರೆ ಏನು ಪ್ರಯೋಜನನೇ ಇಲ್ಲ. ನಾಯಿಗೂ ಬೆಕ್ಕಿಗೂ ಗಂಟಾಕಿದ್ರೆ ಸಂಸಾರ ಬೆಳೆಯಲ್ಲ, ಸಂತೋಷವಾಗಿರಲ್ಲ. ಏನ್ ಹೇಳ್ತಿದ್ಯಾ ರಾಧಾ? ನೋಡಿ, ನಾನು ನಮ್ಮ ಅಪ್ಪನ ಮನೆಯಲ್ಲಿ ಗಿಳಿ ತರ ಬೆಳ್ಕೊಂಡೆ. ಅರೆ ಇಲ್ಲಿ ಬಂದ್ಬಿಟ್ಟು ನಾಯಿ ಕೈಯಲ್ಲಿ ಬೆಕ್ ಸಿಕ್ಕಂಗಾಯ್ತು. ನಾನು ಅಷ್ಟೇ, ಮನೇಲಿದ್ದಾಗ ನಮ್ಮಪ್ಪ ಜಿಂಕೆ ತರ ಸಾಕಿದ್ರು. ಏನ್ ಮಾಡೋದು, ಚಿರತೆ ಬಾಯಲ್ಲಿ ಬಂದು ಸಿಗಾಕೊಂಡಿದ್ದೀನಿ. ಏನು, ನಾನ್ ಚಿರತೆನಾ? ಹೌದು, ನೀನೇ ತಾನೇ ಶುರು ಮಾಡಿದಂಗ ನಾನ್ ಬೆಕ್ಕನಾ? ನೋಡಿ, ಈ ತರ ಪ್ರಾಣಿಗಳಿಗೆ ಹೋಲ್ಸಿದ್ರೆ ಚೆನ್ನಾಗಿರಲ್ಲ. ಶುರು ಮಾಡಿದ್ಯಾರು? ನಾನ್ ಶುರು ಮಾಡಿದ್ರು ನೀವೇನಾಗ ಮುಂದುವರಿಸಬೇಕಿತ್ತು. ನೋಡು, ಏನ್ ಹೇಳ್ಬೇಕಂತಿದ್ಯಾ ಅದನ್ನ ಸ್ಟ್ರೈಟ್ ಆಗಿ ಹೇಳು. ನೋಡಿ, ನಾನು ಮದುವೆ ಆಗೋಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿದೆ, ಖುಷಿಯಾಗಿದೆ. ಪ್ರತಿನಿತ್ಯನೂ ನಗ್ನಗ್ತಾ ಇರ್ತಿದ್ದೆ, ಪ್ರತಿನಿತ್ಯನೂ ಸುತ್ತಾಡ್ತಿದ್ದೆ, ಹೊಸ ಹೊಸ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದೆ. ಹಂಗೆ ಬಿಗಿತಾನು ಇದೆ ಎಲ್ರ ಮುಂದೆ. ನಾನು ಅಷ್ಟೇ, ಕಾಲೇಜ್ ಕ್ಯಾಂಪಸ್ಗಳಿಗೆ ಹೋಗ್ಬೇಕಾದ್ರೆ, ಸ್ಕೂಟರಲ್ಲಿ ಹೋಗ್ಬೇಕಾದ್ರೆ ಹಂಗೆ ಎಲ್ರನ್ನ ಟಾಟಾ ಮಾಡ್ತಾ ಇದ್ರು, ಕಾಟ ಕೊಡ್ತಾ ಇದ್ರು, ಬಂದು ಸವರ್ತಾ ಇದ್ರು. ಏನು, ನಿಮ್ಮನ್ ಸವರ್ತಾ ಇದ್ರಾ? ಅಲ್ಲ, ನನ್ನನ್ನಲ್ಲ, ನನ್ನ ಬೈಕ್ ಸೀಟನ್ನ. ಯಾಕೆ ಅವ್ರ ಸೀಟು ಸವರ್ಕೊಂಡ್ರೆ ಸಾಲ್ದಾ, ನಿಮ್ದು ಸವರ್ಬೇಕಾ? ಯಾಕಂದ್ರೆ ಅವ್ರ ಬೈಕ್ ಮೇಲೆ ಕೂತ್ಕೋಬೇಕು, ಅದಕ್ಕೆ. ತಪ್ಕೊಳ್ತಾ ಇದ್ರಾ? ನೋಡು, ಅದೆಲ್ಲ ಮದುವೆ ಮುಂಚೆ ಕಣಮ್ಮ. ನಾವು ಅಷ್ಟೇನೆ, ಬಾಯ್ ಫ್ರೆಂಡ್ ಜೊತೆಗೆಲ್ಲ ಸುತ್ತಾಡ್ತಾ ಇದ್ವಿ, ಮಾಲು, ಸಿನಿಮಾ ಅಂತಾನೂ ಹೋಗ್ತಾ ಇದ್ವಿ. ಅದ್ರಲ್ಲಿ ಬೇರೆ ಇಂಗ್ಲಿಷ್ ಸಿನಿಮಾಗ್ ಒಂದ್ಸತಿ ಹೋಗಿದ್ವಿ. ಏನ್ ಸಖತ್ತಾಗಿತ್ತು ಗೊತ್ತಾ? ಏನಾದ್ರ ಕತೆ? ಯಾರಿಗ್ ಗೊತ್ತು, ಅವನು ನನಗೆ ಸಿನಿಮಾ ನೋಡಕ್ಕೆ ಬಿಡ್ಲಿಲ್ಲ. ಅಂದ್ರೆ ನೀನು ಮದುವೆ ಮುಂಚೆ ಸಿಕ್ಕಾಪಟ್ಟೆ ಚೆಲ್ಲಾಟ ಆಡಿದ್ಯಾ ಅಂತ ಆಯ್ತು. ಮತ್ತೆ ನೀವಿನ್ನೇನು? ನೋಡು, ಇವೆಲ್ಲ ಮದುವೆ ಮುಂಚೆ ಮುಗ್ದೋಗಿರೋ ಅಧ್ಯಾಯಗಳು, ಅವನ್ನೆಲ್ಲ ನೆನಪು ಮಾಡ್ಕೋಬಾರ್ದು. ಏನ್ ಹಾಗಂದ್ರೆ? ಈಗ ನೋಡು, ನಾವು ಮನೆಗೆ ಒಂದು ಧಾನ್ಯ ತಂದಿರ್ತೀವಿ. ಅದು ಎಲ್ಲಿ ಬೆಳೆದ್ರು, ಯಾವ ಹೊಲದಲ್ಲಿ ಬೆಳೆದ್ರು, ಯಾವ ಗೊಬ್ಬರ ಹಾಕಿದ್ರು, ಯಾರು ತೆಗೆದ್ರು, ಯಾರು ಉಗಿದ್ರು, ಏನ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ನಾವು ಮನೆಗೆ ಬಂದ ತಕ್ಷಣ ಅದು ಅಕ್ಕಿ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಫಿಲಾಸಫಿ. ಈಗ ಅರಿಶಿಣ ಕಲಿಸಿದ ಒಂದು ಅಕ್ಕಿ, ಅದು ಅಕ್ಷತೆ ಆಗುತ್ತೆ. ಅದನ್ನೇ ಕುದಿಸಿದ್ರೆ ಚಿತ್ರಾನ್ನ ಆಗುತ್ತೆ. ಅದನ್ನೇ ಪುಡಿ ಮಾಡಿದ್ರೆ ಉಪ್ಪಿಟ್ಟಾಗುತ್ತೆ. ಇವಾಗ ಏನಕ್ಕೆ ಅಡುಗೆ ವಿಷಯ ಬಂತಿಲ್ಲಿ? ಯಾಕೆ ಅಂದ್ರೆ ಮದುವೆ ಮುಂಚೆ ನಾನು ಸ್ವತಂತ್ರವಾಗಿದ್ದೆ. ಇವಾಗ ಯಾರು ಬೇಡ ಅಂತ ಅಂದಿದ್ದು? ಯಾಕೆ ಸ್ವತಂತ್ರ ಇಲ್ಲ ಇವಾಗ ನಿಮ್ಗೆ? ಯಾಕಿಲ್ಲ ಅಂತಂದ್ರೆ ನಾನು ಎಲ್ಲಿಗೆ ಹೋಗಿ ಬಂದ್ರು, ಎಲ್ಲಿಗೆ ಹೋಗಿದ್ರಿ, ಯಾಕೆ ಲೇಟು, ಏನು ಅಂತ ನೀನ್ ಪ್ರಶ್ನೆ ಮಾಡ್ತೀಯಲ್ಲ, ಅದಕ್ಕೆ. ಮತ್ತೆ ನೀವ್ ಇನ್ನೇನು, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಅಂದ್ರೆ ಅವಳು ಯಾರು, ಅವಳು ಎಲ್ಲಿರ್ತಾಳೆ, ಅವಳು ಲೊಕೇಶನ್ ಕಳಿಸು, ಏನಕ್ಕೆ ಹೋಗ್ಬೇಕು, ನಾನು ಪಿಕಪ್ ಮಾಡ್ಲಾ ಡ್ರಾಪ್ ಮಾಡ್ಲಾ ಅಂತ ಕೇಳ್ತೀರಾ? ಅರೆ,
ನಿನಗೆ ಸಹಾಯ ಆಗ್ಲಿ ಅಂತ ಕೇಳಿದೆ. ನಾನು ಅಷ್ಟೇ, ನೀವ್ ಎಲ್ಗ್ ಹೋಗ್ತೀರಾ ನನಗೂ ಹೇಳಿ, ಬರ್ಬೇಕಾದಾಗ ವೆಲ್ಕಮ್ ಮಾಡಕ್ಕೆ ಬಾಗ್ಲ ಹತ್ರ ಕಾಯ್ತೀನಿ ಅಂತ ಹೇಳ್ತೀನಿ. ನೀನು ಏನೇ ಹೇಳು, ಮದ್ವೆಗೆ ಮುಂಚಿದ್ದಂತ ದಿನಗಳು ಮತ್ತೆ ವಾಪಸ್ ನಮ್ಮ ಹತ್ರ ಬರಲ್ಲ. ಅದು ಏನ್ ಕರ್ಮ ಕಟ್ಕೊಂಡಿದ್ದಾಯಿತೋ ಏನು. ನನಗೂ ಹಾಗೆ ಅನಿಸ್ತಾ ಇದೆ. ನಮ್ಮ ಅಜ್ಜಿ ಕಾಟಕ್ಕೋಸ್ಕರ ನನ್ ಮದ್ವೆ ಆಗಿದ್ದು. ಅಯ್ಯೋ ನಾನ್ ಸತ್ ಹೋಗ್ಬಿಡ್ತೀನಿ, ನನ್ನ ಮೊಮ್ಮಗಳನ್ನ ಮದ್ವೆ ಮಾಡ್ಬಿಡಿ ಅಂತ ಹೇಳ್ತಿದ್ರು. ಈಗ ಹೆಂಗಿದ್ದಾಳೆ ನಿಮ್ಮ ಅಜ್ಜಿ? ಬದುಕಿದಾಳೆ, ಮೊದ್ಲಿಗಿಂತನೂ ಗಟ್ಟಿ ಆಗಿದ್ದಾಳೆ. ನೋಡ್ದಾ, ನೀನು ನಿಮ್ಮ ಅಜ್ಜಿ ಮಾತು ಕೇಳಿ ಅವಳ ಮಾತು ನಂಬ್ಬಿಟ್ಟು ನೀನು ಮದುವೆ ಆದೆ. ನಮ್ಮ ಮನೆಯಲ್ಲೂ ಡಿಟೋ ಕೇಸ್. ಅಂದ್ರೆ ಅಂದ್ರೆ ರಾಧಾ ನೋಡು, ಅವನ್ನೆಲ್ಲ ಹಳೇದನ್ನೆಲ್ಲ ನೆನಪು ಮಾಡ್ಕೊಂಡು ನಾವು ಕೊರಗ್ತಾ ಕೂರೋದು ಬೇಡ. ಈಗ ಒಬ್ಬರನ್ನೊಬ್ರು ನಾವು ಹೊಗಳೋಣ, ಶುರು ಮಾಡೋಣ. ಪ್ರಿಯತಮೆ, ನನ್ನ ರಾಧಾ ನಿನ್ಗೆ ಎಷ್ಟು ಮುದ್ದು ಆಗಿದೆಯಾ ಗೊತ್ತಾ? ನನ್ನ ಪ್ರಿಯಕರ ರಮಣ ಎಷ್ಟು ಮುದ್ದಾಗಿದ್ಯಾ ನೀನು. ನೀನೇ ನನ್ನ ಪ್ರಿಯತಮೆ, ಬಾ ನಾ ಇಬ್ರು ಸೇರಿ ಡ್ಯಾನ್ಸ್ ಮಾಡೋಣ. ಅಯ್ಯೋ ಮೂಡ್ ಬರ್ತಿಲ್ಲ ಡ್ಯಾನ್ಸ್ ಮಾಡಕ್ಕೆ. ಮೂಡ್ ಬರ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನ ಬಾಯ್ ಫ್ರೆಂಡ್ ನೆನೆಸ್ಕೊಂಡು ಡ್ಯಾನ್ಸ್ ಮಾಡ್ತೀನಿ. ಬಿಂಬಾ, ಹೇಳು ಬದ್ರಿ. ಏನ್ ಲವಲ್ ಹೊಸ ವರ್ಷನೇ ಶುರು ಮಾಡಿದ್ಯಾ ಅನ್ಸುತ್ತೆ. ನಮ್ದು ಲೇಟೆಸ್ಟ್ ಲವ್. ಎಷ್ಟು ಲೇಟೆಸ್ಟ್ ಲವ್? 2050 ಹೆಂಗ್ ಲವ್ ಮಾಡ್ತಾರೆ ಅದೇ ತರ ಲವ್ ಮಾಡೋದು. ಹೆಂಗ್ ಲವ್ ಮಾಡ್ತಾರ? ಸ್ಟ್ರಾಂಗ್ ಆಗಿ ಲವ್ ಮಾಡೋದು. ಯಾಕೆ ಇವಾಗ ಸ್ಟ್ರಾಂಗ್ ಇಲ್ವಾ? ಹಂಗೇನಲ್ಲ, ಒಂದು ಟೈಮ್ ಟೇಬಲ್ ಹಾಕೊಂಡು ಲವ್ ಮಾಡೋಣ ಅಂತ. ಲವ್ಗೆನೆ ಟೈಮ್ ಟೇಬಲ್? ಹೌದು, ಒಂದ್ ದಿನಾನು ಮಿಸ್ ಮಾಡದೆ ಲವ್ ಮಾಡ್ಬೇಕು. ದಿನನಿತ್ಯದಲ್ಲಿ ಎಷ್ಟ್ ಕೆಲಸ ಮುಖ್ಯನೋ ಅದೇ ತರನೇ ಹೆಂಡತಿ ಜೊತೆ ಲವ್ ಮಾಡೋದು ಮುಖ್ಯ. ಎಷ್ಟು ಗಂಟೆ ಲವ್ ಮಾಡ್ಬೇಕು? ದಿನಕ್ಕೆ 1-2 ಗಂಟೆ ಲವ್ ಮಾಡಿದ್ರೆ ಸಾಕು. ಅಮ್ಮ ಸತ್ಯ ನನಗಾದ್ರೆ. ಯಾಕೆ ಸ್ಟಾಮಿನಾ ಇಲ್ವಾ? ಲವ್ ಮಾಡೋದಕ್ಕೆ ನನ್ನ ಸೊಂಟ ಭದ್ರ ಇರ್ಬೇಕಲ್ಲ. ಅದಕ್ಕೆಲ್ಲ ಏನೇನ್ ಬೇಕೋ ಅದೆಲ್ಲ ತಯಾರು ಮಾಡ್ತೀನಿ. ಕುದ್ರೆ ಟಾನಿಕ್ ಕುಡಿದ್ರೆ ಸಾಕು, 2 ಗಂಟೆಗಳ ಕಾಲ ಆರಾಮಾಗಿ ಲವ್ ಮಾಡ್ಬೋದು. ಮತ್ತೆ ಮದುವೆ ಎಲ್ಲ ಓಲ್ಡ್ ಫ್ಯಾಷನ್ ಆಗೋಯ್ತು. 1050ನೇ ಇಸ್ವಿಲಿ ಮದ್ವೆ ಅದೆಲ್ಲ ಶುರು ಆಗಿದ್ದು. ಮತ್ತೆ ಯಾವಾಗದು? ಪಂಪ ರನ್ನರ್ ಟೈಮಲ್ಲಿ. ಏನ್ ಮಾಡ್ಬೇಕು ಅಂತಿದ್ದೀ ಈಗ? ನಾವು 2050 ಇಸ್ವಿಲಿ ಯಾವ ತರ ಲವ್ ಮಾಡ್ತಾರೆ ಆ ತರ ಮಾಡೋಣ. ಮತ್ತೆ ಮಕ್ಕಳೇನು ಮಾರಿದ್ರೆ ಆಗೋಗ್ಬಿಡುತ್ತೆ. ನಮ್ಗಂತೂ 2 ಮಕ್ಳು ಬೇಕಪ್ಪ. 2 ಮಕ್ಕಳು ಆದ್ಮೇಲೆ ಮತ್ತಿನ್ನೇನು 2 ಮಕ್ಳು ಆದ್ಮೇಲೆ ಒಂದೊಳ್ಳೆ ಫಂಕ್ಷನ್ ಮಾಡೋಣ. ಮತ್ತೆ ಮಕ್ಕಳ ನಾಮಕರಣ? ಮುಂದಿನ ವರ್ಷದಲ್ಲಿ ಮಕ್ಳು ನಾಮಕರಣ ಎಲ್ಲ ಯಾರು ಮಾಡ್ತಾರೆ? ಮತ್ತಿನ್ನೇನ್ ಮಾಡ್ಬೇಕು ಅಂತ? ಒಂದೊಳ್ಳೆ ಗೆಟ್ ಟುಗೆದರ್ ಇಟ್ಕೊಳ್ಳೋಣ. ಆಮೇಲೆ ಇನ್ನೇನು ನಾವಿಬ್ರು ಡ್ಯಾನ್ಸ್ ಮಾಡೋದು. ಯಾವ ತರ? 2050 ಇಸ್ವಿಲ್ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಅದೇ ತರ. ನೀನ್ ನನ್ನ ಎತ್ಕೊಂಡು ಡ್ಯಾನ್ಸ್ ಮಾಡು, ನಾನು ನಿನ್ನ ಎತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ. ಮುಗಿತು ಬಿಡು ನನ್ನ ಸೊಂಟ ಆತಗೆ. ನೋಡು, ಸೊಂಟದ ವಿಷಯ ಬೇಡ ಶಿಷ್ಯ, ನನಗೂ ಸೊಂಟ ಇದೆ. ಸರಿ, ಆಮೇಲೆ ಮುಂದೇನ್ ಮಾಡೋಣ? ಮುಂದೆ ನೀನು ಸ್ಟೈಲ್ ಆಗಿ ನೀನೊಂದ್ ಮಗುನ್ ಎತ್ಕೋಬಾ, ನಾನೊಂದ್ ಮಗುನ್ ಎತ್ಕೊ ಬರ್ತೀನಿ. ಇವೇ ನಮ್ಮ ಮಕ್ಳು ಅಂತ ಇಂಟ್ರೊಡ್ಯೂಸ್ ಮಾಡೋಣ. ಹಾರ್ಟ್ ವೀಕ್ ಇರೋಲ್ಲ ಸತ್ತು ಹೋಗ್ಬಿಡ್ತಾರೆ ಕಣೆ. ಮದುವೆ ಮುಂಚೆ ಮಕ್ಳು ಹೆಂಗಾಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಅದು ಮಕ್ಳು ತಪ್ಪಲ್ಲ. ಅಂದ್ರೆ ಅಷ್ಟು ಫಾರ್ವರ್ಡ್ ಅಂತ ಹೇಳ್ತಾ ಇದೀಯಾ? ಹೌದು, ನಮ್ದು ನೆಕ್ಸ್ಟ್ ಲೆವೆಲ್ ಫಾರ್ವರ್ಡ್. ಲವ್ 2050 ಅಂದ್ರೆ 25 ವರ್ಷ ಆದ್ಮೇಲೆ ಯಾವ ತರ ಲವ್ ಮಾಡೋದು ಅಂತ ತೋರ್ಸೋದು. ಆಮೇಲೆ ಇನ್ನೇನು ಎಲ್ರ ಹತ್ರ ಹೋಗೋದು, ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡೋದು, ನಮ್ಮ ಮಕ್ಳನ್ನ ಅವ್ರು ಕೊಡೋದು, ಅವ್ರು ನಮ್ಮ ಮಕ್ಳನ್ನ ಆಟ ಆಡಿಸ್ತಾರೆ. ನಿನ್ನ ನಡ್ಸು, ನಾನು ನಿನ್ನ ನಡೆಸ್ತೀನಿ. ಎಲ್ಲ ಆಡ್ಸೋದು ಜನಗಳ ಮುಂದೆನಾ? ಹೌದು, ಲವ್ 2050 ಅಂದ್ರೆ ಜನ ನೋಡಕ್ಕೆ ರೆಡಿ ಆಗಿರ್ತಾರೆ. ಏನಪ್ಪ ಇವರು ಮದ್ವೆಗ್ ಮುಂಚೆನೆ 2 ಮಕ್ಳು ಮಾಡ್ಕೊಂಡು ಇಷ್ಟು ಫ್ರೆಶ್ ಆಗಿದ್ದಾರೆ ಅಂತ ಖುಷಿ ಪಡ್ತಾರೆ. ಈಗ ತಾಳಿ ಕತ್ತಲಿದ್ರೆ ಏನಾಗ್ಬಿಡುತ್ತೆ? ತಾಳಿ ಕೊಳ್ಳಗ್ ಬಿದ್ರೆ ಅದೆಲ್ಲ ಓಲ್ಡ್ ಫ್ಯಾಷನ್. ಅದಕ್ಕೇನ್ ಹೇಳ್ತಿದೀಗ? ತಾಳಿ, ಮದ್ವೆ, ವಾಲ್ಗ ಅದೆಲ್ಲ ಓಲ್ಡ್ ಫ್ಯಾಷನ್. ಲವ್ 2050 ಅಂದ್ರೆ ಯಾವ ಟೈಪ್ ಗೊತ್ತಾ? ಗೊತ್ತಾಯ್ತು. ಯಾವ ತರ? ನಾಯಿಗಳ ತರ. ಟ್ರೆಂಡಿಂಗ್ ಸೂಪರ್ ಸ್ಟಾರ್